ನೋಡಿ, ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಅಸಮಾಧಾನಿತ ಶಾಸಕರುಗಳು ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ನಿನ್ನೆ ಕೊಟ್ಟಂತ ಹೇಳಿಕೆಗೆ ಇವತ್ತು ಸ್ಟ್ಯಾಂಡ್ ಆಗೋದಿಲ್ಲ. ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಪತ್ರ ವಾಪಸ್ ತಗೊಳ್ತಾರೆ. ಈ ರೀತಿಯ ಸರ್ಕಸ್ಗಳು ನಡೀತಾ ಇದೆ. ಮತ್ತೊಂದು ಕಡೆ ಶಾಸಕರಾದಂತಹ ಗುಬ್ಬಿ ಶ್ರೀನಿವಾಸ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು, ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ. ಇವತ್ತು ಆಲ್ರೆಡಿ DK ಶಿವಕುಮಾರ್ ಅವರು ಕರೆ ಮಾಡಿದ ಕೂಡಲೇ ಅಲ್ಲೇನು ಮಾತುಕತೆ ಆಯ್ತೋ ಗೊತ್ತಿಲ್ಲ, ಇಲ್ಲ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಯೂಟರ್ನ್ ಹೊಡಿತಾ ಇರೋದು. ಇದೆಲ್ಲದರ ನಡುವೆ ಗುಬ್ಬಿ ಶ್ರೀನಿವಾಸ್ ಅವರು JDS ಪಕ್ಷದಿಂದ ಕಾಂಗ್ರೆಸ್ಗೆ ಹೋದಂಥವರು. ಕುಮಾರಸ್ವಾಮಿಯವರ ಬಗ್ಗೆ, ದೇವೇಗೌಡರ ಬಗ್ಗೆ ಯಾವ ರೀತಿ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸ್ತಾ ಬರ್ತಾ ಇದ್ದಾರೆ ಅನ್ನೋದು ಗೊತ್ತು. ಬಟ್ ಇವತ್ತು ಕುಮಾರಸ್ವಾಮಿಯವರ ಗುಣಗಾನ ಮಾಡಿದ್ದಾರೆ, ಕುಮಾರಸ್ವಾಮಿಯವರನ್ನ ಹೊಗಳಿದ್ದಾರೆ. ಅವರು ಹಿಂದೆ ಮಾಡಿದಂತಹ ಸಹಾಯ, ರಾಜಕೀಯವಾಗಿ ಮೇಲೆತ್ತಿದ್ದು ಎಲ್ಲವನ್ನ ಕೂಡ ನೆನೆಸ್ಕೊಂಡಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತಹ ಗಾದೆ ಮಾತು ಕರೆಕ್ಟಾಗಿ ಸೂಟ್ ಆಗ್ತಾ ಇದೆ. ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಕುಮಾರಸ್ವಾಮಿಯವರ ಗುಣಗಾನ ಮಾಡಿರೋದ್ರಿಂದ ಮತ್ತೆ JDSನತ್ತ ಮುಖ ಮಾಡ್ತಾರಾ? ಹಿಂದೆ ಮಾಜಿ CM HD ಕುಮಾರಸ್ವಾಮಿ ಅವರ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿ JDS ಅನ್ನ ತೊರೆದಿದ್ರು ಗುಬ್ಬಿ ಶ್ರೀನಿವಾಸ್ ಅವರು. ಸಚಿವ ಸ್ಥಾನದ ಆಕಾಂಕ್ಷಿ, ಏನವರ ಗ್ರೂಪ್ಗಳಲ್ಲಿ ಅಣ್ಣ ಸಚಿವರಾಗೇ ಆಗ್ತಾರೆ. CM DK ಶಿವಕುಮಾರ್ ಅವರ ಕೃಪಕಟಾಕ್ಷ, ಮುಂದಿನ ಮಿನಿಸ್ಟ್ರು ಗುಬ್ಬಿ ಶ್ರೀನಿವಾಸಣ್ಣ ಅಂತ ಹೇಳಿ ಕಳೆದ 1 ತಿಂಗಳುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ಗಳೇ ಶುರುವಾಗ್ಬಿಟ್ಟಿತ್ತು. ಪಾಪ ಶ್ರೀನಿವಾಸ್ ಅವರು ಕೂಡ ಜಪ ಮಾಡ್ಕೊಂಡು ಕೂತು ಹೈಕಮಾಂಡು ಕೈ ಕೊಡುತ್ತೆ. CM DK ಶಿವಕುಮಾರ್ ಅವರು ಕೈ ಕೊಟ್ಟು ಕೂಡಲೇ ಅವ್ರ ಮುಖ ನೋಡೋಕ್ಕಾಗಲ್ಲ. ಗುಬ್ಬಿ ಶ್ರೀನಿವಾಸ್ ಅವರ ಮುಖ ಹಂಗಾಗೋಗ್ಬಿಟ್ಟಿದೆ. ಸೊ ಪದೇ ವಾಗ್ದಾಳಿ ನಡೆಸಿ JDS ಅನ್ನ ತೊರೆದಾಗಿ ಕಾಂಗ್ರೆಸ್ಸಿಗೆ ಬಂದ ಮೇಲೂ ಅವರ ವಾಗ್ದಾಳಿ ಮುಂದುವರಿತಾ ಇತ್ತು. ಬಟ್ ಈಗ ದಿಢೀರಂತ ಕುಮಾರಸ್ವಾಮಿ ಜಪ ಮಾಡ್ತಾ ಇದ್ದಾರೆ. ನೋಡಿ, ರಾಜಕೀಯದಲ್ಲಿ ಇಲ್ಲಿ ಕಾರ್ಯಕರ್ತರುಗಳಷ್ಟೇ ಹೊಡೆದಾಡ್ಕೊಂಡು ಸಾಯೋದು. ಅವರವ್ರ ಅಡ್ಜಸ್ಟ್ಮೆಂಟಲ್ಲಿ ಭಾಳ ಚೆನ್ನಾಗಿರ್ತಾರೆ. ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರೂ ಅಲ್ಲ, ಯಾರನ್ನೂ ನಂಬಲೇಬಾರ್ದು. ಫಸ್ಟ್ ಆಫ್ ಆಲ್ ಅಬೆಪಾರಿಗಳಾಗೋದು, ಬಡಪಾಯಿಗಳಾಗೋದು ಕಾರ್ಯಕರ್ತರುಗಳೇ. ನನಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅಂತ ಮನೇಲಿ ಕುಳಿತುಕೊಂಡಿರ್ಬೇಕಾದಂತಹ ಸಂದರ್ಭದಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಕರೆ ಮಾಡಿ ನನಗೆ ಸಚಿವ ಸ್ಥಾನ ಕೊಟ್ಟಿದ್ರು. ದೇವೇಗೌಡರು ಕುಂಚಿಟಿಗರ ಕೋಟಾದಲ್ಲಿ ಸತ್ಯನಾರಾಯಣ ಅವರಿಗೆ ಕೊಡೋದಕ್ಕೆ ಹೊರಡ್ತಾರೆ, HDK ನನಗೆ ಅವಕಾಶ ಕೊಡ್ತಾರೆ. ಅದನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಆ ಋಣನೇ ಇಲ್ವಲ್ಲ ನಿಮ್ಮಲ್ಲಿ. JDS ಪಕ್ಷ ಬಿಡ್ತಾನೆ ಕಾಂಗ್ರೆಸ್ಸಿಗೆ ಬಂದಿರೋದು ಅಂತ ಹೇಳಿ ಈಗ JDS ಕಾರ್ಯಕರ್ತರುಗಳು ಕೇಳ್ತಾ ಇದ್ದಾರೆ ಗುಬ್ಬಿ ಶ್ರೀನಿವಾಸ್ ಅವರನ್ನ. ನಮ್ಮ ನಡುವೆ ಒಂದೇ ಒಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯವಿತ್ತಷ್ಟೇ, ಉಳಿದಂತೆ ಏನೂ ಇಲ್ಲ ಅಂತ ಹೇಳಿ ಹಳೇದನ್ನ ನೆನಪಿಸ್ಕೋತಾರೆ. ಶ್ರೀನಿವಾಸ್ ಅವರ ಈ ಬದಲಾವಣೆಯ ನಡೆ, ಕುಮಾರಸ್ವಾಮಿಯವರ ಗುಣಗಾನ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅವರು ಮತ್ತೆ JDSಗೆ ಮುಖ ಮಾಡ್ತಾರಾ ಅನ್ನೋ ಕುತೂಹಲ ಒಂದು. ಮತ್ತೊಂದು ಭಾಗ, ಮುಂದುವರೆದ ಭಾಗ, ನಿನ್ನೆ ಹೆಂಗಿದ್ರು ಇವತ್ತು ಹೆಂಗಾಗ್ಬಿಟ್ಟಿದ್ದಾರೆ. ಹಿಂಗಿದ್ದಿದ್ದ ದೋಸೆನ ಹಿಂಗೆ ಮಗ್ಚಾಕ್ಬಿಟ್ರು. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾರೆ ಗುಬ್ಬಿ ಶಾಸಕ SR ಶ್ರೀನಿವಾಸು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕರೆ ಮಾಡಿ ಮಾತನಾಡಿದ ಬೆನ್ನಲ್ಲೇ ಹಿಂಗಿದ್ದಿದ್ದ ದೋಸೆ ಹಿಂಗಾಗೋಗುತ್ತೆ ಅಥವಾ ಹಿಂಗಿದ್ದಿದ್ದು ಹಿಂಗಾಗೋಗುತ್ತೆ. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಅದರ ಜೊತೆಗೆ HD ಕುಮಾರಸ್ವಾಮಿಯವರ ಗುಣಗಾನ ಬಹಳ ಕುತೂಹಲ ಮೂಡಿಸಿರೋದು. CM DK ಶಿವಕುಮಾರ್ ಅವರು ಕರೆ ಮಾಡಿ ರಾಜೀನಾಮೆ ನಿರ್ಧಾರ ವಾಪಸ್ ತಗೊಂಡಿದ್ದೀನಿ, ನಾನು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡುಬಿಟ್ಟು ನಿನ್ನೆ ಹೇಳಿದ್ರು KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಬಟ್ CM ಕರೆ ಮಾಡಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಬಟ್ ಹುದ್ದೆಗಳನ್ನು ಹಿಂಪಡಿತೀನಿ ಅಂತ ಹೇಳಿದ್ದೆ, ಬಟ್ ಸದ್ಯ ನಾನು ರಾಜೀನಾಮೆ ಕೊಡಲ್ಲ. ಮತ್ತು ಸಚಿವರಾದಂತಹ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಇವರೆಲ್ಲರೂ JDS ಅಲ್ಲಿ ಇದ್ದಂಥವ್ರೆ. ಅವರಿಬ್ಬರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಹಲವು ನಾಯಕರು ಕರೆ ಮಾಡಿ ಮಾತಾಡಿದ್ದಾರೆ, ಯಾವುದೇ ಅಸಮಾಧಾನ ಇಲ್ಲ ಅಂತ. ಒಟ್ಟಾರೆ ಈ ಅಸಮಾಧಾನಗಳ ನಡುವೆ ಕುಮಾರಸ್ವಾಮಿಯವರನ್ನು ಹೊಗಳಿದ್ದು, ಅವರವತ್ತು ಸಚಿವರನ್ನಾಗಿ ಮಾಡಿದ್ದನ್ನು ನೆನಪಿಸ್ಕೊಂಡಿದ್ದು, ಯಾವಾಗಲೂ ಬೈತಾನೆ ಇರೋರು ಅಂಥವರು ಈ ಸಂದರ್ಭದಲ್ಲಿ ಹಿಂಗೆ ಮಾತಾಡಿದ್ದಾರೆ ಅಂದರೆ ಮತ್ತೊಮ್ಮೆ JDSಗೆ ಏನಾದರೂ ಮರಳುತ್ತಾರಾ
ಅನ್ನುವ ಪ್ರಶ್ನೆ ಸದ್ಯಕ್ಕೆ ಹರಿದಾಡ್ತಾ ಇರೋದು. ನೋಡೋಣ, ಏನು ಬೇಕಾದರೂ ಆಗಬಹುದು ಮುಂದಿನ ದಿನಗಳಲ್ಲಿ.